ಬೆಸ್ಟ್ ಪ್ರೈಸ್ ಅಲ್ಲಿ ಬೆಂಗಳೂರಲ್ಲಿ ಒಳ್ಳೆ ಡೆವಲಪ್ಮೆಂಟ್ ಆಗುವಂತ ಜಾಗ ನೋಡ್ತಾ ಇದ್ದೀರಾ? ಬನ್ನಿ, ನಾನ್ ಕೊಡ್ತೀನಿ. ಇಲ್ಲಿದೆ ಸಾಗರ್ ಸ್ಮಾರ್ಟ್ ಎನ್ಕ್ಲೇವ್. ನೆಲಮಂಗಲ ಟು ದೊಡ್ಡಬಳ್ಳಾಪುರ ಹೈವೇ ಇಂದ ಜಸ್ಟ್ 600 ಮೀಟರ್. ಫಸ್ಟ್ ಫೆನ್ಸಿಂಗ್ ಹಾಕೊಳ್ಳಿ, ಆಮೇಲೆ ಬಂದು ಬುಕಿಂಗ್ ಮಾಡ್ಕೊಳ್ಳಿ. ಆಫರ್ಸ್ ಬೇಕಾ? ಸ್ಪಾಟ್ ಅಲ್ಲಿ ಬುಕಿಂಗ್ ಮಾಡ್ಕೊಳ್ಳಿ. ರಿಜಿಸ್ಟ್ರೇಷನ್ ಕಾಸ್ಟ್ ಫುಲ್ ಫ್ರೀ ತಗೊಳ್ಳಿ. ಜಸ್ಟ್ 3 ಲಕ್ಷ ಕೊಟ್ಬಿಟ್ಟು ರಿಜಿಸ್ಟರ್ ಮಾಡ್ಕೊಳ್ಳಿ. ಮಿಕ್ಕಿದ್ದು ನೋ ಕಾಸ್ಟ್, ಈಸಿ EMI. ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ದಿಯಾ ಲೋಕೇಶ್. ಸೊ ನಾನು ಇವತ್ತು ಬೆಂಗಳೂರಿನಲ್ಲಿ ಒಂದು ಹೊಸ ವೆಲ್ ಡೆವಲಪ್ ಸೈಟ್ ಅಲ್ಲಿ ಇದ್ದೀನಿ. ಅಂಡ್ ಈ ಸೈಟಿನ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಂಬಿಕೆಗೆ ಹೆಸರಾದ ಹೊಯ್ಸಳ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ನ ಮ್ಯಾನೇಜಿಂಗ್ ಡೈರೆಕ್ಟರ್ ಮಿಸ್ಟರ್ ಗೌಡ್ರು ದಿಲೀಪ್ ಸರ್ ನಮ್ಮಲ್ಲಿ ಇದ್ದಾರೆ. ಸರ್ ಬನ್ನಿ ಸರ್. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ ಮೇಡಮ್, ನೀವು ಚೆನ್ನಾಗಿದ್ದೀರಾ? ಹಾ ಸರ್, ನಾನು ಚೆನ್ನಾಗಿದ್ದೀನಿ. ಹೇಳಿ ಮೇಡಮ್. ಸರ್ ನಿಮ್ ಬಗ್ಗೆ, ನಿಮ್ ಕಂಪನಿ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಸರ್ ನಮ್ ಗ್ರಾಹಕರಿಗೆ. ಮೇಡಮ್, ನಾವು ಬಂದ್ಬಿಟ್ಟು 2009 ಇಂದ ಗ್ರಾಹಕರಿಗೆ ಸೈಟ್ ಗಳನ್ನ ಕೊಡ್ತಾನೆ ಬಂದಿದ್ದೀವಿ. ಹತ್ರ 2000 ಪ್ಲಸ್ ಕಸ್ಟಮರ್ಸ್ ಗಳಿಗೆ ಸೈಟ್ ಗಳನ್ನ ಕೊಟ್ಟಿದ್ದೀವಿ. ನಿಮಗೆ ನಮ್ದು ಆಫೀಸ್ ಬಂದ್ಬಿಟ್ಟು ನಾಗರಬಾವಿ ಅಂಬೇಡ್ಕರ್ ಕಾಲೇಜ್ ಆಪೋಸಿಟ್ ಗೆ ಇದೆ, ಸೆಕೆಂಡ್ ಸ್ಟೇಜ್ ಅಲ್ಲಿ. ಗ್ರಾಹಕರು ಬಂದ್ಬಿಟ್ಟು ಬೇಕಾದ್ರೆ ಡೈರೆಕ್ಟ್ ಆಗಿ ಮೀಟ್ ಮಾಡಬಹುದು. ಒಂದು ಹೊಯ್ಸಳ ಡೆವಲಪರ್ಸ್ ಅಂಡ್ ಪ್ರಮೋಟರ್ಸ್ ಅಂತ ಮೇಡಮ್. ಹೌದಾ ಸರ್, ಮತ್ತೆ ಈ ಸೈಟಿನ ಲೊಕೇಶನ್ ಸ್ವಲ್ಪ ಹೇಳ್ತೀರಾ? ಈ ಸೈಟ್ ಬಂದ್ಬಿಟ್ಟು ಮೇಡಮ್, ಲೊಕೇಶನ್ ನಿಮಗೆ ಎಕ್ಸಾಕ್ಟ್ ಆಗಿ ರಾಮದೇವನಹಳ್ಳಿ ಸರ್ವೆ ನಂಬರ್ ಬರುತ್ತೆ. ಅಂದ್ರೆ ನಿಮಗೆ ನೆಲಮಂಗಲ ಟು ದೊಡ್ಡಬಳ್ಳಾಪುರ ಏರ್ಪೋರ್ಟ್ ಹೈವೇ ಅಂತಾನೆ ಫೇಮಸ್ ಆಗಿರೋ ರೋಡ್ ಇಂದ ಜಸ್ಟ್ 600 ಮೀಟರ್ ಬರುತ್ತೆ. ನಿಯರ್ ಬೈ ಚಿಕ್ಕಮದ್ರೆ ಸಿಟಿಗೆ ಹತ್ರದಲ್ಲಿರುವಂತ ಜಾಗ. 2 ಎಕರ್ 14 ಕುಂಟಾಸ್ ಅಲ್ಲಿ ಮಾಡಿದ್ವಿ ಮೇಡಮ್. 69 ಸೈಟ್ಸ್ ಬರುತ್ತೆ. ಸರೌಂಡಿಂಗ್ ಎಲ್ಲ ನಿಮಗೆ ಕನ್ಸ್ಟ್ರಕ್ಷನ್ ಆಗಿರುವಂತ ಮನೆಗಳಾಗಿರ್ಬೋದು, ಪ್ಲಸ್ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು. ಇನ್ವೆಸ್ಟ್ಮೆಂಟ್ಗೆ ಅಂಡ್ ಕನ್ಸ್ಟ್ರಕ್ಷನ್ಗೆ ಸೂಟಬಲ್ ಆಗಿರುವಂತ ಜಾಗ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್ ಮೇನ್ ರೋಡ್ ಇಂದ ಈ ಸೈಟ್ಗೆ ಎಷ್ಟು ಆಗುತ್ತೆ ಸರ್? ಮೇನ್ ರೋಡ್ ಇಂದ ಮೇಡಮ್, ಅದೇ ಇವಾಗ ಹೇಳ್ದಂಗೆ ಜಸ್ಟ್ 600 ಮೀಟರ್ ನಿಮಗೆ ಡೆವಲಪ್ಮೆಂಟ್ಸ್. ಮೇನ್ ರೋಡ್ ಇವಾಗ ಪ್ರೆಸೆಂಟ್ 1 ಲೈನ್ ಹೈವೇ ಇದೆ. ಅದು ಯೂಸ್ ಡೆವಲಪ್ ಆಗ್ತಾ ಇರುವಂತ ರೋಡ್ ಅಂತಾನೆ ಅದನ್ನ ಇವಾಗ ಕರೆಯೋದು. ಯಾಕೆಂದ್ರೆ ನಿಮಗೆ ಗೊತ್ತಿರೋ ಪ್ರಕಾರ ನೆಲಮಂಗಲ ಟು ದೊಡ್ಡಬಳ್ಳಾಪುರ ಹೈವೇ ಏರ್ಪೋರ್ಟ್ ರೋಡ್ ಅಂತಾನೆ ಫೇಮಸ್ ಇದು. ನಿಮಗೆ ದೇವನಹಳ್ಳಿ ಏರ್ಪೋರ್ಟ್ ರೋಡ್ಗೆ ಕನೆಕ್ಟಿವಿಟಿ ಇದೆ ಇಲ್ಲಿಂದ. ಹಾಗಾಗಿ ನಿಮಗೆ ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ಸ್ ಆಗ್ತಿದೆ. ಟೋಲ್ ಎಲ್ಲ ಇಲ್ಲೇ ನಿಯರ್ ಬೈ ಬರುತ್ತೆ ಅಂತೆಲ್ಲ ಪ್ಲಾನ್ ಮಾಡಿದ್ದಾರೆ. ಆಮೇಲೆ ಇನ್ನೊಂದೇನು ಅಂದ್ರೆ ನಿಮಗೆ ನೆಲಮಂಗಲದಲ್ಲೂ ಏರ್ಪೋರ್ಟ್ ಆಗುತ್ತೆ ಅಂತ ಮಾಹಿತಿ ಇರೋದ್ರಿಂದ ಅಲ್ಲಿ ಏರ್ಪೋರ್ಟ್ ಆಗಿದ್ರು ನಿಮಗೆ ಈ ಜಾಗಕ್ಕೆ ಡೆವಲಪ್ಮೆಂಟ್ಸ್ ಆಗಿರ್ಬೋದು, ಪ್ರೈಸ್ ಆಗಿರ್ಬೋದು ಇಮಿಡಿಯೇಟ್ ಹೈಕ್ ಆಗ್ತಾ ಹೋಗುತ್ತೆ. ಅದೊಂದು ಉದ್ದೇಶಕ್ಕೆ ನಾವು ಈ ಜಾಗನ ಫೈನಲ್ ಮಾಡ್ಬಿಟ್ಟು ಮಾಡಿರುವಂತ ಜಾಗ. ಸರೌಂಡಿಂಗು ಮೇಡಮ್, ನಿಮಗೆ ಇವಾಗ ಪ್ರೆಸೆಂಟ್ ಏನಿದೆ ಲುಕ್, ಈ ಲುಕ್ ನಿಮಗೆ ದಿನೇ ಕಳೆದಂಗ್ ಚೇಂಜಸ್ ಆಗ್ತಾನೆ ಹೋಗ್ತಾ ಇರುತ್ತೆ. ಆತರ ಚೇಂಜ್ ಆದಂಗೆ ಜಾಗದ ಪ್ರೈಸ್ ನಿಮಗೆ ಹೈಕ್ ಆಗ್ತಾ ಹೋಗುತ್ತೆ. ಈ ಜಾಗನ ಎಲ್ಲ ನಮ್ಮ ಹೆಸರು ರಿಜಿಸ್ಟರ್ ಮಾಡ್ಕೊಂಡು ಫೈನಲ್ ಮಾಡ್ಕೊಂಡಿದೀವಿ. ನಿಮಗೆ ಕಸ್ಟಮರ್ಸ್ಗೆ, ಗ್ರಾಹಕರಿಗೆ ಒಂದು ಬೆಸ್ಟ್ ಪ್ರೈಸ್ ಅಲ್ಲಿ ಬೆಂಗಳೂರಲ್ಲಿ ಬೆಳೀತಾ ಇರುವಂತ ಬ್ರಾಂಡ್ ಬೆಂಗಳೂರಲ್ಲಿ ನಿಮಗೆ ಸೈಟ್ ಮಾಡ್ಕೋಬೇಕು ಅಂತ ಅನ್ಸಿದ್ರೆ, ನೀವು ಫಾರಿನರ್ ಔಟ್ ಆಫ್ ಕಂಟ್ರಿಲಿ ಇರ್ಬೋದು, ವರ್ಲ್ಡ್ ವೈಡ್ ನೀವು ಎಲ್ಲಾದ್ರೂ ಇರಿ, ನಿಮಗೆ ಬೆಂಗಳೂರಲ್ಲಿ ಸೈಟ್ ತಗೋಬೇಕು ಅಂತ ಏನಾದ್ರೂ ಉದ್ದೇಶ ಅನ್ನೋದೊಂದು ಇದ್ರೆ ನೀವು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಒಂದು ಒಳ್ಳೆ ಡೆವಲಪರ್ ಕಡೆಯಿಂದ ನಿಮಗೆ ಉತ್ತಮವಾದ ರೀತಿಯಲ್ಲಿ ಬೆಸ್ಟ್ ಆಫರ್ ಗಳನ್ನ ಕೊಟ್ಟು ಜಾಗನ ಕೊಡ್ತೀವಿ ಮೇಡಮ್ ನಾವು ನಿಮಗೆ. ಸರ್ ಇದು ಸರೌಂಡಿಂಗ್ ಡೆವಲಪ್ಮೆಂಟ್ ಏನೇನಿದೆ ಸರ್? ಸರೌಂಡಿಂಗ್ ಡೆವಲಪ್ಮೆಂಟ್ಸ್ ಮೇಡಮ್, ಈ ಲೊಕೇಶನ್ ನಿಮಗೆ ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಾ ಇರುವಂತ ಜಾಗದಲ್ಲಿ ಇದೆ. ನಾನು ಹೇಗೆ ಆತರ ಹೇಳ್ತೀನಿ ಅಂದ್ರೆ, ನಿಮಗೆ ದೊಡ್ಡಬಳ್ಳಾಪುರ ಹೋಗೋದಕ್ಕೂ ಈಸಿ ಕನೆಕ್ಟಿವಿಟಿ. 600 ಮೀಟರ್ ಹೈವೇಗೆ ಹೋಗ್ಬಿಟ್ರೆ ನಿಮಗೆ ಒಂದ್ 40 ಮಿನಿಟ್ಸ್ ಅಲ್ಲಿ ದೊಡ್ಡಬಳ್ಳಾಪುರ ಏರ್ಪೋರ್ಟ್ ರೀಚ್ ಆಗ್ಬಿಡ್ತೀರಾ. ದೇವನಹಳ್ಳಿ ಏರ್ಪೋರ್ಟ್ ಅಷ್ಟೇ ಒಂದ್ ಮ್ಯಾಕ್ಸಿಮಮ್ ಅಂದ್ರೆ ಒಂದು 40 ಮಿನಿಟ್ಸ್ ಅಲ್ಲಿ ರೀಚ್ ಆಗ್ತೀರಾ. ಅದೇ ನಿಮಗೆ ನೆಲಮಂಗಲ ಕಡೆಯಿಂದ ಬರ್ಬೋದು, ಪ್ಲಸ್ ಹೆಸರುಘಟ್ಟೆ ಕಡೆಯಿಂದನೂ ಬರ್ಬೋದು. ಇನ್ನೊಂದೇನಂದ್ರೆ ನಿಮಗೆ ದಾಬಸ್ಪೇಟೆಗೂ ಈಸಿಯಾಗಿ ಹೋಗ್ಬೋದು. ಈ ಚಿಕ್ಕಮದ್ರೆ ಸರ್ಕಲ್ ಇದೆಯಲ್ಲ, ಅಲ್ಲಿಂದ ಲೆಫ್ಟ್ ತಗೊಂಡು ಹೋದ್ರೆ ದಾಬಸ್ಪೇಟೆ ಇಂಡಸ್ಟ್ರಿಯಲ್ ಏರಿಯಾ ಈಸಿಯಾಗಿ ಕನೆಕ್ಟ್ ಆಗುತ್ತೆ. ಡಬಲ್ ರೋಡ್. ಹೆಸರುಘಟ್ಟ ಇಲ್ಲೇ ಮೇಡಮ್, ನಿಯರ್ ಬೈ ಒಂದು 5 ಕಿಲೋಮೀಟರ್ ಬರುತ್ತೆ. ಆಮೇಲೆ APMC ಯಾರ್ಡ್ ಇದೆ, ಆಮೇಲೆ ಮಾತಾ ಇಂಟರ್ನ್ಯಾಷನಲ್ ಸ್ಕೂಲ್ ಆಗಿರ್ಬೋದು, ಆಮೇಲೆ ಶಿವಕುಮಾರ್ ಸ್ವಾಮೀಜಿ ಸ್ಕೂಲ್ ಆಗಿರ್ಬೋದು, ಸ್ಟೇಡಿಯಂಸ್ ಆಗಿರ್ಬೋದು. ಆಮೇಲೆ ಇನ್ನೊಂದ್ ಏನ್ ಹೇಳ್ತೀನಿ ಅಂದ್ರೆ ಮೇಡಮ್, ನಿಮ್ಗೆ ಸರೌಂಡಿಂಗ್ ಮನೆಗಳಿಗೂ ಇರೋದ್ರಿಂದ, ಡೆವಲಪ್ಮೆಂಟ್ ಆಗ್ತಿರೋ ಜಾಗ ಆಗಿರೋದ್ರಿಂದ ನಿಮಗೆ ಇದು ಏನು ಸ್ಕೂಲ್ ಕಾಲೇಜಸ್ ಆಗಿರ್ಬೋದು, ಹಾಸ್ಪಿಟಲ್ಸ್ ಆಗಿರ್ಬೋದು, ಅದ್ರ ಬಗ್ಗೆ ಯೋಚನೆ ಮಾಡಂಗಿಲ್ಲ. ಯಾಕೆಂದ್ರೆ 50ರಿಂದ 100 ಮನೆ ಇಲ್ಲಿ ವಾಸ ಮಾಡ್ತಾ ಇದಾರೆ ಅಂದ್ರೆ ನಿಮ್ಗೆ ಎಲ್ಲಾ ಡೆವಲಪ್ಮೆಂಟ್ಸ್ ಇರುತ್ತೆ. ಈಗ ಅವ್ರಿಗೆ ಏನ್ ಫೆಸಿಲಿಟಿ ಸಿಗುತ್ತೆ ಅದು ನಮ್ಗೆ ಸಿಗುತ್ತೆ ಪಕ್ಕದಲ್ಲಿ ಇರೋದ್ರಿಂದ. ಈಸಿಯಾಗಿ ನಾವು ಕನ್ಸ್ಟ್ರಕ್ಷನ್ ಮಾಡ್ಕೊಂಡಾಗಿರ್ಬೋದು, ವಾಸ ಮಾಡ್ಬೋದು. ಇಲ್ಲ ನೀವೇನಾದ್ರೂ ಯಾವ್ದಾದ್ರು ಸಾಫ್ಟ್ವೇರ್ ಅಲ್ಲಿ ಇಲ್ಲಿ ಕೆಲಸ ಮಾಡ್ಕೊಂಡಿದ್ದು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ, ಪ್ಲಸ್ ನಾನು ನಿಮಗೆ ಇವತ್ತಲ್ಲ ನಾಳೆ ಗುಡ್ ರಿಟರ್ನ್ಸ್ ತಗೋತೀನಿ ಅಂದ್ರೆ ನೀವು ಯೋಚನೆ ಮಾಡಂಗಿಲ್ಲ. ಯಾಕೆ ಅಂದ್ರೆ ನಿಯರ್ ಬೈ ಹೈವೇ ಇದೆ, ಈಸಿಯಾಗಿ ಇನ್ವೆಸ್ಟ್ ಮಾಡ್ಬೋದು. ಅಟ್ಯಾಚ್ಡ್ ಹೈವೇ ಮಾಡೋದಕ್ಕೂ ತುಂಬಾ ಜನ ಇಷ್ಟಪಡ್ತಾರೆ. ಬಟ್ ಪ್ರಾಬ್ಲಮ್ ಏನು ಅಂದ್ರೆ, ಅಟ್ಯಾಚ್ಡ್ ಹೈವೇ ಮಾಡೋದ್ರಿಂದ ನಿಮಗೆ ನಾಯ್ಸ್ ಜಾಸ್ತಿ. ನಮಗೆ ಗೊತ್ತಿರುತ್ತೆ, ಕನ್ಸ್ಟ್ರಕ್ಷನ್ ಮಾಡ್ಕೊಂಡ್ರೆ ಅದ್ ನಾಯ್ಸ್ ಅವಾಯ್ಡ್ ಮಾಡೋದಕ್ಕೆ ಎಷ್ಟೋ ಲಕ್ಷಾಂತರ ರೂಪಾಯಿಗಳನ್ನ ಖರ್ಚು ಮಾಡ್ಬೇಕಾಗಿ ಬರುತ್ತೆ. ನಾಯ್ಸ್ ಜಾಸ್ತಿ ಒಂದು. ಇನ್ನೊಂದೇನು ಅಂದ್ರೆ, ಈಗ ರೋಡ್ ವೈಡ್ ನಿಮ್ ದೊಡ್ಡದಾದಂಗೆ ನಿಮ್ ಸೈಟ್ ಹೋಗೋ ಚಾನ್ಸಸ್ ಗಳೆಲ್ಲ ಇರುತ್ತೆ. ಜಸ್ಟ್ 600 ಮೀಟರ್ ಇರೋದ್ರಿಂದ ನಿಮಗೆ ಹೈವೇಗೂ ಹತ್ರ ಅನ್ಸುತ್ತೆ. ಆಮೇಲೆ ಇನ್ವೆಸ್ಟ್ ಮಾಡೋದಕ್ಕೂ ನಿಮಗೆ ಈಸಿಯಾಗಿ ಇನ್ವೆಸ್ಟ್ ಮಾಡ್ಕೋಬಹುದು. ಡೆವಲಪ್ಮೆಂಟ್ಸ್ ನಿಮಗೆ ಪ್ರೈಸ್ ಹೈಕ್ ಆಗ್ತಾ ಹೋಗ್ತಾ ಇರುತ್ತೆ.
ಅದ್ರ ಬಗ್ಗೆ ಏನು ಮತ್ತೊಂದು ಮಾತಾಡಂಗಿಲ್ಲ. ಸರ್ ಮತ್ತೆ Easy. ಕನೆಕ್ಟಿವಿಟಿ ಏನ್ ಎಲ್ಲಾ ಕಡೆಯಿಂದಾನು ಕನೆಕ್ಟಿವಿಟಿ ಇದೆ, ಆರಾಮಾಗಿ ತಗೋಬಹುದು. ಹೌದು ಮೇಡಮ್, ಹೌದು, ಆರಾಮ ಕನೆಕ್ಟಿವಿಟಿ. ಹೌದು, ನಿಮಗೆ ಹೌದು. ಏನು ಅಂದ್ರೆ ಒಂದು ಸೈಟ್ ಅನ್ನ ನಿಮಗೆ ಪರ್ಚೇಸ್ ಮಾಡೋದಕ್ಕಿಂತ ಮುಂಚೆ ನೀವು ನೋಡ್ಬೇಕಾಗಿರೋದು ಮೇನ್ ರೋಡ್ ಕನೆಕ್ಟಿವಿಟಿ. ಹೌದು. ಅಂದ್ರೆ ಹೈವೇಗೆ ಎಷ್ಟು ಹತ್ರದಲ್ಲಿದೆ, ಹಾ. ಹೈವೇ ನಿಯರ್ ಬೈ, ಆಮೇಲೆ ನಿಮಗೆ ಮನೆಗಳಿದ್ಯಾ ಅಕ್ಕಪಕ್ಕದಲ್ಲಿ, ಅಟ್ಲೀಸ್ಟ್ ಒಂದು 200-300 ಮೀಟರ್ ಮನೆಗಳಿದ್ಯಾ ಇದ್ರೆ ನಿಮಗೆ ಎಲ್ಲ ಫೆಸಿಲಿಟೀಸ್ ಸಿಗುತ್ತೆ ಅಂತ ಅರ್ಥ. ಆ ಹೌದು. ತರ ಯೋಚನೆ ಮಾಡ್ಕೊಂಡು ನಾವು ಇನ್ವೆಸ್ಟ್ ಮಾಡ್ಬೇಕಾಗಿ ಬರುತ್ತೆ. ಸರ್ ಮತ್ತೆ ಈ ಸೈಟ್ ಅಲ್ಲಿ ಏನೇನ್ ಅಮ್ಯುನಿಟೀಸ್ ಇದೆ ಸರ್? ಸೈಟ್ ಅಲ್ಲಿ ಮೇಡಮ್ ನಿಮಗೆ ನಾರ್ಮಲ್ ಆಗಿ ಜನರಲ್ ಆಗಿ ಒಬ್ರು ಗ್ರಾಹಕರು ಮನೆ ಕಟ್ಕೊಂಡಿರೋದಕ್ಕೆ, ವಾಸ ಮಾಡೋದಕ್ಕೆ ಏನೇನ್ ಬೇಕು, ವಾಟರ್ ಕನೆಕ್ಷನ್ಸ್ ಆಗಿರ್ಬೋದು, ಡ್ರೈನೇಜ್ ಆಗಿರ್ಬೋದು, ಪ್ಲಸ್ ಎಲೆಕ್ಟ್ರಿಕಲ್ ಪೋಲು, ಲೈನು, ಆಮೇಲೆ ಟಾರ್ ರೋಡ್ ಕೊಟ್ಟಿದೀವಿ, 30 ಫೀಟ್ ರೋಡ್ಗಳು. ಈ 30 ಫೀಟ್ ಇದೆ ಸರ್? ಹೌದು ಮೇಡಮ್, 30 ಫೀಟ್ ಬರುತ್ತೆ, ಹಾ, ಹಾ, ಇನ್ಕ್ಲೂಡಿಂಗ್ ಡ್ರೈನೇಜ್ ಸೇರ್ಕೊಂಡು 30 ಫೀಟ್ ಬರುತ್ತೆ. ಓಕೆ ಓಕೆ. ಈಸಿಯಾಗಿ ನಿಮಗೆ ವಾಸ ಮಾಡೋದಕ್ಕೆ ಏನೇನ್ ಬೇಕೋ ಅಷ್ಟು ಫೆಸಿಲಿಟೀಸ್ ನ ಕೊಟ್ಟಿದೀವಿ. ಹ್ಮ್. ಜೊತೆಗೆ ನಿಮಗೆ ಇನ್ನೊಂದೇನು ಅಂದ್ರೆ, ನಿಮಗೆ ಈಗ ಇಮಿಡಿಯೇಟ್ ಏನಾದ್ರು ಕನ್ಸ್ಟ್ರಕ್ಷನ್ ಮಾಡ್ತೀರಾ ಅಂದ್ರೆ ಹ್ಮ್. ಗ್ರಾಮ ಪಂಚಾಯತಿ ಕಡೆಯಿಂದ ನಿಮ್ಗೆ ಏನೇನ್ ಸೌಲಭ್ಯಗಳು ಬೇಕೋ ಅದನ್ನ ನಾವು ಒದಗಿಸ್ಕೊಡ್ತೀನಿ. ಮಾಡಿಸ್ಕೊಡ್ತೀರಾ ನೀವೇ? ಖಂಡಿತವಾಗ್ಲೂ ಹೆಲ್ಪ್ ಮಾಡಿಸ್ಕೊಡ್ತೀನಿ. ಮಾಡ್ತೀರಾ ಹಂಗಾದ್ರೆ ಏನೋ 100% ಕನ್ಸ್ಟ್ರಕ್ಷನ್ ಮಾಡಿದ್ರೆ? 100% ಮಾಡ್ಕೊಡ್ತೀನಿ ಮೇಡಮ್. ಹಿಂಗಿರ್ಬೇಕು ಸರ್, ನಿಮ್ಗೆ ಏನೇ ಓನರ್, ನಿಮ್ಗೆ ಏನೇ ಮನೆ ಕಟ್ಬೇಕು ಅಂದ್ರೆ ಓನರ್ ಈ ತರ ಸಿಕ್ಕಿದ್ರೆ ಆರಾಮಾಗಿರ್ಬೋದು. ಖಂಡಿತವಾಗ್ಲೂ ಮೇಡಮ್ ಮಾಡಿಸ್ಕೊಡೋಣ. ಆ ತರದ್ದು ಏನು ನಿಮಗೆ ಇಮಿಡಿಯೇಟ್ ಮನೆ ಕಟ್ಟೋದಕ್ಕೆ ಬರ್ತೀರಾ, ಎಲ್ಲೆಲ್ಲಿಂದನೋ ಬಂದಿರ್ತೀರಾ, ಈಗ ಹೌದು, ಗುಲ್ಬರ್ಗ, ಹೌದು. ಬಳ್ಳಾರಿ ಆ ಕಡೆಯಿಂದ ದೂರದಿಂದ ಬಂದಿರ್ತೀರಾ, ಇಲ್ಲಿ ಯಾರು ಪರಿಚಯದವ್ರು ಇರಲ್ಲ. ಹಾ. ನಾನು ಲೇಔಟ್ ಮಾಡಿರೋದ್ರಿಂದ ನಮಗೆ ಇಲ್ಲಿ ಸರೌಂಡಿಂಗ್ ಎಲ್ಲ ಪರಿಚಯ ಇರ್ತಾರೆ. ಹಾ. ಅದ್ರ ಬಗ್ಗೆ ಏನು ಮತ್ತೊಂದು ಪ್ರಾಬ್ಲಮ್ ಇಲ್ಲ ಮೇಡಮ್, ಮಾಡಿಸ್ಕೊಡ್ತೀನಿ. ಏನ್ ಬೇಕೋ ಅದನ್ನ ನಾನು ಮಾಡಿಸ್ಕೊಡ್ತೀನಿ. ಓನರಿಂಗ್ ಸರ್ ಜನರ ಕಷ್ಟ ಅರ್ಥ ಮಾಡ್ಕೊಂಡ್ರೆ ಸಾಕು ಸರ್, ಇನ್ನೇನು ಬೇಡ. ಖಂಡಿತವಾಗ್ಲೂ ಮೇಡಮ್, ನಾವು 2009 ಇಂದ ಮಾಡ್ತಾ ಬಂದಿರೋದು ಅದೇ ಕೆಲಸ. ಹಾ. ಹಾಗಾಗಿನೇ ನಮ್ಮ ಜೊತೆ ಗ್ರಾಹಕರು ಇನ್ನು ಜೊತೆಗೆ ನಿಂತ್ಕೊಂಡು ನಮ್ಮನ್ನ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಮಾಡ್ಕೊಳ್ಳೋಣ ಮೇಡಮ್, ಅದ್ರ ಬಗ್ಗೆ ಏನು ಬೇರೆ ಮಾತುಗಳಿಲ್ಲ. ಹೌದಾ ಸರ್? ಕರೆಕ್ಟ್ ಆಗಿ ಈಗ ಪಾಯಿಂಟ್ ಗೆ ಬರೋಣ. ಹೇಳಿ ಮೇಡಮ್. ಎಲ್ರ ತಲೆಯಲ್ಲೂ ಇದೇ ಹೊಡ್ತಿರುತ್ತೆ, ಇದೆಲ್ಲ ಕೊಡ್ತಾ ಇದಾರೆ, ಡೆವಲಪ್ಮೆಂಟ್ ಎಷ್ಟಿದೆ, ಅಮ್ಯುನಿಟೀಸ್ ಎಷ್ಟಿದೆ ಅಂತಂದಾದ್ಮೇಲೆ Okay. ಎಲ್ರ ತಲೆಯಲ್ಲೂ ಒಂದ್ ಬರೋದೇ ಪ್ರೈಸ್. ಹೌದು ಸರ್ ಏನ್ ಪ್ರೈಸ್ ಇದೆ 30-40ಗೆ, 20-30ಗೆ? Madam- ಕ್ಲೀನ್ ಆಗಿ ಹೇಳಿ ಸರ್ ಸ್ವಲ್ಪ. ಮೇಡಮ್, ಇಲ್ಲಿ ಪ್ರೈಸ್ ಬಂದ್ಬಿಟ್ಟು ನಾವು ಇಟ್ಟಿರೋದು ನಿಮಗೆ 1200 ಸ್ಕ್ವೇರ್ ಫೀಟ್ಗೆ. ಅಂದ್ರೆ ಪ್ರೈಸ್ ಗಿಂತ ಮುಂಚೆ ಇನ್ನೊಂದು ಹೇಳ್ತೀನಿ ಮೇಡಮ್ ನಾನು. ಹಾ. ನೀವು ನನಗೆ ದುಡ್ಡನ್ನೇ ಕೊಡಬೇಡಿ, ಬನ್ನಿ ಲೊಕೇಶನ್ ನೋಡಿ, ನಮ್ಮ ಎಕ್ಸಿಕ್ಯೂಟಿವ್ಸ್ ಗಳಾಗಿರ್ಬೋದು, ಇಲ್ಲ ನಮ್ಮ ಹತ್ರ ಆಗಿರ್ಬೋದು, ಸರೌಂಡಿಂಗ್ ಡೆವಲಪ್ಮೆಂಟ್ಸ್ ಬಗ್ಗೆ ತಿಳ್ಕೊಳ್ಳಿ. ಹಾ. ತಿಳ್ಕೊಂಡು ನಿಮಗೆ ಇಲ್ಲಿ ಏನೇನು ಡೆವಲಪ್ಮೆಂಟ್ಸ್ ಬರ್ತಾ ಇದೆ, ನಿಯರ್ ಬೈ ಕ್ವೀನ್ ಸಿಟಿ ಬರ್ತಾ ಇದೆ ಒಂದು 600 ಓ ಸ್ಕ್ವೇರ್ ಫೀಟ್. ಇಲ್ಲೇನಾ? ನಿಯರ್ ಬೈ ಇಲ್ಲಿಂದ ಒಂದು 20 ಕಿಲೋಮೀಟರ್ ಅಲ್ಲಿ ಮಾರ್ಕ್ ಮಾಡಿದ್ದಾರೆ, ದಾಬಸ್ಪೇಟೆ ಟು ದೊಡ್ಡಬಳ್ಳಾಪುರ ರೋಡಲ್ಲಿ ಅಂತ ಹೇಳ್ತಾ ಇದ್ದಾರೆ. ಹಾ. ಅದು ಬರ್ತಾ ಇದೆ ಡೆವಲಪ್ಮೆಂಟ್ಸ್. ಆಮೇಲೆ ನಿಮಗೆ ಏರ್ಪೋರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ, ನೆಲಮಂಗಲ. ಹೌದು, ಅದೆಲ್ಲ ಡೆವಲಪ್ಮೆಂಟ್ಸ್ ಎಲ್ಲ ತಿಳ್ಕೊಳ್ಳಿ. ಹಾ. ಆಮೇಲೆ ನಿಮಗೆ ಇಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ ಬೆನಿಫಿಟ್ ಇದೆಯಾ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಹ್ಮ್, 100% ಬೆನಿಫಿಟ್ ಇದ್ದೇ ಇದೆ. ಅದಿಲ್ದಲೆ ನಾವು ಜಾಗಗಳನ್ನ ಫೈನಲ್ ಹ್ಮ್. ಮಾಡಲ್ಲ. ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ನಿಮಗೆ ಎಲ್ಲ ಓಕೆ ಆಯ್ತು ಅಂದ್ರೆ, ಹ್ಮ್. ನನ್ನ ಹತ್ರ ಸುಮಾರು ಜನ ಕಸ್ಟಮರ್ಸ್ ಕೇಳ್ತಾರೆ, ಸರ್ ಆ ತರ ಈ ತರ ಸರ್ ಒಂದ್ ಸೈಟ್ ನ ಇಬ್ರಿಗೆ ಕೊಡ್ತೀರಾ, 3 ಜನಕ್ಕೆ ಕೊಡ್ತಾರೆ ಬೇರೆಯವರೆಲ್ಲ. ಅದಕ್ಕೆ ಅದೆಲ್ಲಾನು ನಾನು ಬಿಟ್ಬಿಟ್ಟು ನಿಮಗೆ ಬಾಯಿ ಮಾತ್ರ ಹೇಳ್ಬೋದು ಕೊಡಲ್ಲ ಹಂಗೆ ಹಿಂಗೆ ಅಂತ. ಅದಕ್ಕೆ ಫಿಸಿಕಲ್ ಆಗಿ ಒಂದು ಪ್ಲಾನ್ ಮಾಡಿದೀನಿ. ಏನು ಅಂದ್ರೆ, ನೀವು ಫಸ್ಟ್ ನಿಮ್ ಸೈಟ್ಗೆ ಫೆನ್ಸಿಂಗ್ ಹಾಕೊಳ್ಳಿ. ಹಾ. ಫೆನ್ಸಿಂಗ್ ಹಾಕೋಬಿಡಿ. ನೀವು ನಾರ್ಮಲ್ ದುಡ್ಡು ಬೇಡ ನನಗೆ. ಮತ್ತೆ? ಫೆನ್ಸಿಂಗಿಗೆ ನೀವು 20,000 ಕೊಡ್ತೀರಾ, ಇಲ್ಲ 15,000 ಕೊಡ್ತೀರಾ, ಕೊಟ್ಬಿಟ್ಟು 25,000 ಕೊಡ್ತೀರಾ. ನಿಮ್ ಸೈಟ್ ನ ಸೇಫ್ಟಿ ಮಾಡ್ಕೊಳ್ಳಿ ಫಿಸಿಕಲಿ. ಹಾ. ಬೋರ್ಡ್ ಹಾಕೊಳ್ಳಿ. ಒಂದು ಹಾ. ವೀಕ್ ವೆಯ್ಟ್ ಮಾಡಿ, ಇಲ್ಲ 15 ಡೇಸ್ ವೆಯ್ಟ್ ಮಾಡಿ, ಆಮೇಲೆ ಬಂದು ನನಗೆ ಪೇಮೆಂಟ್ ಮಾಡ್ಕೊಳ್ಳಿ ಬುಕಿಂಗ್ ಆಫರ್. ಓ ನಿಮ್ಗೆ ಅಷ್ಟ್ ಕೊಟ್ರೇನೆ ಫೆನ್ಸಿಂಗ್ ಹಾಕೊಂಡ್ಬಿಡ್ಬೋದು ನಾವು? ದುಡ್ಡನ್ನೇ ಕೊಡ್ಬೇಡಿ ಮೇಡಮ್ ನನಗೆ. ನೀವು ಫಸ್ಟ್ ಹಾ, ನೀವು ಹಾ. ಫೆನ್ಸಿಂಗ್ ಎಲ್ಲ ಹಾಕೊಳ್ಳಿ, ಲೇಔಟ್ಗೆ ಎಲ್ಲ ಹಾ. ನಿಮ್ ಸೈಟ್ ನ ಸೇಫ್ಟಿ ಮಾಡ್ಕೊಳ್ಳಿ. ಆಮೇಲೆ ವಿತಿನ್ 6 ಡೇಸ್ ಟೈಮ್ ಇರುತ್ತೆ, ನಿಮ್ದು ನೇಮ್ ಹಾಕೊಳ್ಳಿ, ನಂಬರ್ ಹಾಕೊಳ್ಳಿ. ನಮ್ ಗ್ರಾಹಕರಿಗೆ ಆಲ್ರೆಡಿ ಕೊಟ್ಬಿಟ್ಟು ಅವರೆಲ್ಲ ಫೆನ್ಸಿಂಗ್ ಹಾಕೊಂಡು ಮಾಡ್ಕೊಂಡಿದ್ದಾರೆ. ಓ. ಆ ತರ ನಿಮಗೆ ಫಿಸಿಕಲ್ ಸೇಫ್ಟಿ ಕೊಡ್ತೀನಿ. ಎಲ್ಲಾನು ಹಾ, ಹಾ, ಹಾ. ಮಾಡ್ಕೊಂಡು ಆಮೇಲೆ ಬಂದು ನನ್ನ ಹತ್ರ ಪೇಮೆಂಟ್ ಮಾಡ್ಕೊಡಿ. ಗ್ರಾಹಕರೇ ನೋಡಿ, ಇಲ್ಲಿ ಫೆನ್ಸಿಂಗು ಆಗಿದೆ ಆಗ್ಲೇ. ಸೊ ಸರ್ ಕಡೆಯಿಂದನೇ 100% ಸೇಫ್ಟಿ ಕೊಡ್ಬೇಕಾದ್ರೆ ನಿಮ್ಗೆ ಇನ್ನೇನ್ ಬೇಕು ಹೇಳಿ ಸರ್? ಸೇಫ್ಟಿ ಎಲ್ಲ ಓಕೆ, ಓಕೆ, ಬಟ್ ಪ್ರೈಸ್ ಪ್ರೈಸ್ ಹೇಳ್ತೀನಿ ಮೇಡಮ್. ಇವಾಗ ನೀವು ತೋರಿಸಿದ್ರಲ್ಲ ಫೆನ್ಸಿಂಗು, ಅದನ್ನು ಇವಾಗ ನಾನು ಹೇಳಿದ ತರನೇ ಗ್ರಾಹಕರು ನಮ್ಮ ಹತ್ರ ಕೇಳ್ಕೊಂಡು ಹಿಂಗೆ ಸರ್ ಫೆನ್ಸಿಂಗ್ ಹಾಕೋತೀನಿ, ಆಮೇಲೆ ಪೇಮೆಂಟ್ ಮಾಡ್ತೀನಿ ಅಂತ ಹೇಳಿದ್ರು. ಸರಿ ಸರ್ ಓಕೆ ಹಾಕೊಳ್ಳಿ ಅಂತ ಹೇಳ್ಬಿಟ್ಟು ಎಲ್ಲ ಮಾಡ್ಕೊಟ್ಟೆ. ಅವ್ರ ಹೆಸರು, ನಂಬರು ಪ್ರತಿಯೊಂದನ್ನು ಹಾಕೊಟ್ಟು ಅಗ್ರಿಮೆಂಟ್ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ರಿಜಿಸ್ಟ್ರೇಷನ್ಗೆ ಮೂವ್ ಆಗ್ತಾರೆ. ಪ್ರೈಸ್ ಬಂದ್ಬಿಟ್ಟು ಮೇಡಮ್, ನೀವು ಕೇಳಿದ ತರ ನಾನು ಇಲ್ಲಿ ಕೋಟ್ ಮಾಡ್ತಿರೋ ರೇಟ್ ಬಂದ್ಬಿಟ್ಟು ನಿಮಗೆ ಸರೌಂಡಿಂಗ್ ಏನ್ ಡೆವಲಪ್ಮೆಂಟ್ಸ್ ಇದೆ ಅದನ್ನೆಲ್ಲನೂ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಸರೌಂಡಿಂಗ್ 10 to 15 ಕಿಲೋಮೀಟರ್ ನಾನು ಕೊಡ್ತಿರೋ ರೇಟ್ ಯಾರು ಕೊಡಬಾರ್ದು ಅನ್ನೋದೊಂದು ಉದ್ದೇಶದಿಂದ ಬೆಸ್ಟ್ ಪ್ರೈಸ್ ನ ಕೋಟ್ ಮಾಡ್ತಾ ಇದ್ದೀನಿ. ಹಾ. ಜೊತೆಗೆ ಏನು ಅಂದ್ರೆ, ನಾನು 2023 ಜಾಗ ತಗೊಂಡಾಗ ಏನ್ ರೇಟ್ ನನಗೆ ಖರ್ಚು ಬಿದ್ದಿತ್ತು, ಆಮೇಲೆ ಪ್ಲಸ್ ಡೆವಲಪ್ಮೆಂಟ್ ಪ್ಲಾನಿಂಗ್ ಎಲ್ಲ ಮಾಡಿಸಿ ಏನ್ ಖರ್ಚು ಬಿದ್ದಿದೆ ಅದೆಲ್ಲ ಸೇರಿಸ್ಕೊಂಡು ಗ್ರಾಹಕರಿಗೆ 1200 ರೂಪೀಸ್ ಕೋಟ್ ಮಾಡ್ತಾ ಇದ್ದೀನಿ ಮೇಡಮ್. ಫುಲ್ ಸೈಟ್ಗೆ 14,40,000 ಆಗುತ್ತೆ, ಹಾ. ಹಾಫ್ ಸೈಟ್ಗೆ 7,20,000 ಆಗುತ್ತೆ. ಸರ್ ಪ್ರೈಸ್ ಎಲ್ಲ ಓಕೆ, ಬಟ್ ಆಫರ್ ಆಫರ್ಸ್ ಮಾಡ್ಕೊಳ್ಳೋಣ ಮೇಡಮ್. ಇವತ್ತಿನ ಕಾಲದಲ್ಲಿ ಆಫರ್ಸ್ ಇಲ್ಲ ಅಂದ್ರೆ ಗ್ರಾಹಕರ ಸೈಟ್ ಹೌದು, ವಿಸಿಟಿಂಗ್ ಹೌದು. ಬರಲ್ಲ. ಆಫರ್ಸ್ ಮೇಡಮ್ ಏನ್ ಕೊಟ್ಟಿದ್ದೀನಿ ಅಂದ್ರೆ, ನಿಮ್ಗೆ ಸ್ಪಾಟ್ ಇವತ್ತು ಬಂದ್ಬಿಟ್ಟು ಜಾಗನ ನೋಡ್ತೀರಾ, ಹಾ. ಜಾಗನ ನೋಡಿ ಆದ್ಮೇಲೆ ನಿಮಗೆ ಇಷ್ಟ ಆಗುತ್ತೆ, ಹಾ. ಪ್ಲಸ್ ಒಳ್ಳೆ ಉತ್ತಮವಾದ ಕಡೆ ಜಾಗ ತಗೋಬೇಕು ಅಂತ ಅನ್ಸುತ್ತೆ, ಹ್ಮ್. ಸ್ಪಾಟ್ ಅಲ್ಲಿ ಬುಕಿಂಗ್ ಮಾಡ್ಕೊಂಡ್ರೆ 1 ಲಕ್ಷ ಕೊಟ್ಟು ನಿಮಗೆ ರಿಜಿಸ್ಟ್ರೇಷನ್ ಕಾಸ್ಟ್ ಫ್ರೀ ಮೇಡಮ್. ಹೌದಾ? ಹೌದು ಮೇಡಮ್. ಓ ಅದು ನೋಡಿ ನಿಮ್ಗೆ ಗ್ರಾಹಕರೇ, ರಿಜಿಸ್ಟ್ರೇಷನ್ ಕಾಸ್ಟ್ 1 ಲಕ್ಷ ಆಗಿರ್ಬೋದು, 1.5 ಲಕ್ಷ ಆಗಿರ್ಬೋದು, ಏನ್ ಬರುತ್ತೆ ಅದು ನಾನೇ ಹಾಕ್ಬಿಟ್ಟು ಫ್ರೀ ಆಗಿ ರಿಜಿಸ್ಟರ್ ಫುಲ್ ಫ್ರೀ. 100% ಫುಲ್ ಫ್ರೀ Okay. ರಿಜಿಸ್ಟ್ರೇಷನ್. ಸರ್ ಇನ್ನೂ ಏನಾದ್ರೂ ಆಫರ್ ಇದೆಯಾ?
ಆಫರ್ಸ್ ಅಂತ ಬಂದ್ರೆ ಮೇಡಮ್ ನಿಮಗೆ ಇನ್ನೊಂದು ಆಫರ್ ಕೊಡ್ತೀನಿ. ಯಾಕೆಂದ್ರೆ ಈಗ ನಾರ್ಮಲ್ ಆಗಿ ಎಲ್ಲಾರು ಲೋನು ಅದು ಇದು ಅಂತ ಕಸ್ಟಮರ್ಸ್ ಗಳು ಕೇಳ್ತಾ ಇರ್ತಾರೆ. ನಿಮಗೆ ಇನ್ನೊಂದು ಆಫರ್ ಏನ್ ಬೇಕು ಅಂದ್ರೆ ನಮ್ ಕಡೆಯಿಂದ ಆಫೀಸ್ ಕಡೆಯಿಂದ ನಾವು ಮಾಡ್ಕೊಡ್ತಿರೋದೇನು ಅಂದ್ರೆ ನಿಮಗೆ ಹಾಫ್ ಸೈಟ್ಗೆ ಒಂದು 4 lakhs ಕೊಟ್ರೆ ಇನ್ ಮಿಕ್ಕಿದ್ದು ನೋ ಕಾಸ್ಟ್ ಈಸಿ EMI ಕೊಡ್ತೀನಿ. ಅಂದ್ರೆ ನಿಮಗೆ ಮಂತ್ಲಿ 10,000 to 20,000 ಎಷ್ಟು ಬೇಕಾದ್ರೂ ಕಟ್ಕೊ ಹೋಗ್ಬೋದು. ಒಂದು 4 lakh ಕೊಟ್ರೆ ಸಾಕು. ಅದೇ ಫುಲ್ ಸೈಟ್ಗೆ ಒಂದು 8 lakh ಕೊಟ್ರೆ ನಿಮಗೆ ಅದನ್ನು ಸೇಮ್ ಪ್ರೋಸೆಸ್ ಈಸಿ EMI ನೋ ಕಾಸ್ಟ್. ಆಫೀಸ್ ಕಡೆಯಿಂದ ಯಾವುದೇ ಇಂಟ್ರೆಸ್ಟ್ ಇರಲ್ಲ. 10,000 to 20,000 ಆತರ ಪೇ ಮಾಡ್ಕೊಂಡು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗ್ಬೋದು. ನಿಮಗೆ ರಿಜಿಸ್ಟರ್ ಮಾಡಿಸ್ಕೊಟ್ಟಿರ್ತೀನಿ ನಾನು ಅಷ್ಟಕ್ಕೆ. 8 lakhಗೆ ಫುಲ್ ಸೈಟ್ ರಿಜಿಸ್ಟರ್ ಆಗುತ್ತೆ, 4 lakhಗೆ ಹಾಫ್ ಸೈಟ್ ರಿಜಿಸ್ಟರ್ ಮಾಡಿಸ್ಕೊಡ್ತೀನಿ. ಇನ್ ಮಿಕ್ಕಿದಕ್ಕೆ ನಾವು EMI EMI ಕಟ್ಕೊಂಡು ಹೋಗ್ಬೋದು. ಹೌದು ಮೇಡಮ್. ಎಷ್ಟು ಕಟ್ಟಬೇಕು ಅನ್ನೋ ತರ ಏನಿರಲ್ವಾ ಸರ್? ಆತರ ಏನಿಲ್ಲ ಮೇಡಮ್, ಮಿನಿಮಮ್ ಒಂದು 10-20 ಆತರ ಕಟ್ಕೊಂಡು ಹೋಗ್ಬೋದು. ಇಲ್ಲ ನಿಮ್ಮ ಹತ್ರ ಈಗ ಸದ್ಯಕ್ಕೆ ನನ್ನ ಹತ್ರ 1 ಲಕ್ಷ ಇರೋದು, ತಿಂಗಳ 50,000 ಕಟ್ತೀನಿ ಆತರ ಇದ್ರೂನು ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಬಿಗ್ ಅಮೌಂಟ್ ನೀವು EMI ಕಟ್ತೀನಿ ಅಂದ್ರೆ ನಮ್ ಕಡೆಯಿಂದ ಯಾವ್ದೇ ತರದ ಬಡ್ಡಿ ಇರಲ್ಲ. 50,000 ಆತರ ಎಲ್ಲ ಇದ್ರೆ ನಿಮ್ಮ ಹತ್ರ 1 ಲಕ್ಷ ಇದ್ರು ನಾನು ನಿಮಗೆ ಸೈಟ್ ನ ಹೋಲ್ಡ್ ಮಾಡ್ಕೊಡ್ತೀನಿ. ಓಕೆ, ನೋಡಿ 2 ಲಕ್ಷ ಕೊಡಿ ಸೈಟ್ ನಿಮ್ಮ ಹೆಸರಿಗೆ ಮಾಡ್ಕೊಳ್ಳಿ. ಹೌದು ಮೇಡಮ್, ಖಂಡಿತವಾಗ್ಲೂ ಮಾಡ್ಕೊಳ್ಳಿ. ಸರ್ ಮತ್ತೆ ಇಂಟ್ರೆಸ್ಟ್ ಏನಾದ್ರು ಚಾರ್ಜ್ ಮಾಡ್ತೀರಾ ಇದಕ್ಕೆ? ಇಲ್ಲ ಮೇಡಮ್, ನೋ ಕಾಸ್ಟ್ EMI. ಓಕೆ ಸರ್, ಓಕೆ. ಮತ್ತೆ ಸರ್ ಸೈಟ್ಸ್ ಎಷ್ಟು ಅವೈಲೇಬಲ್ ಇದೆ ಇಲ್ಲಿ? ಮೇಡಮ್ ಇಲ್ಲಿ ಬಂದ್ಬಿಟ್ಟು ನಿಮಗೆ ಟೋಟಲ್ ಇರೋದು 69 ಸೈಟ್ಸ್. ಅದರಲ್ಲಿ ಒಂದು 30 ಸೈಟ್ಸ್ ಸೇಲ್ ಆಗಿದೆ, ಇನ್ನೊಂದು 39 ಅವೈಲೇಬಲ್ ಇದೆ. ಓಕೆ, ಎಲ್ಲಾ ಫೇಸಿಂಗ್ಸ್ ಇದೆ. ಈಸ್ಟ್ ನಿಮಗೆ ವೆಸ್ಟ್ ಸ್ವಲ್ಪ ಕಡಿಮೆ ಇರೋದು ಇಲ್ಲಿ, ಸಮ್ ಲಿಮಿಟೆಡ್ ಸೈಟ್ಸ್ ಇದೆ. ಇನ್ನು ನಾರ್ತ್ ಸೌತ್ ಅವೈಲೇಬಲ್ ಇದೆ. ಹೌದಾ? ನಾರ್ತ್ ಸೌತ್ ಸಿಗುತ್ತೆ. ಓಕೆ ಸರ್. ಸರ್ ಎಲ್ಲಾರು ತಲೆಯಲ್ಲಿ ಇದನ್ನೇ ಯೋಚನೆ ಮಾಡ್ತಿರ್ತಾರೆ, ಎಲ್ಲ ಓಕೆ, ಬಟ್ ಡಾಕ್ಯುಮೆಂಟ್ಸ್ ಅಂತ ಒಂದು ತಲೆಯಲ್ಲಿ ಬಂದೇ ಬರುತ್ತೆ ಸರ್. ಎಲ್ಲ ಭಯ ಪಡ್ತಾರೆ ಆಕ್ಚುಲಿ ಡಾಕ್ಯುಮೆಂಟ್ಸ್ ವಿಷಯದಲ್ಲಿ. ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್. ಡಾಕ್ಯುಮೆಂಟ್ಸ್ ಅಂತ ಬಂದ್ರೆ ಮೇಡಮ್ ಇಲ್ಲಿ ನಿಮಗೆ ಹತ್ರ 70 to 75 ಇಯರ್ಸ್ ಡಾಕ್ಯುಮೆಂಟ್ ನಾನು ಡಿಗ್ಗಿಂಗ್ ಮಾಡಿ ತಗೊಂಡಿದ್ದೀನಿ. ಹೌದು, ರಿಯಲ್ ಎಸ್ಟೇಟ್ ಅಲ್ಲಿ ನಿಮಗೆ ನಾರ್ಮಲ್ ಆಗಿ 40 ಇಯರ್ಸ್ ಡಾಕ್ಯುಮೆಂಟ್ಸ್ ನ ಕನ್ಸಿಡರ್ ಮಾಡ್ತಾರೆ. 70 ರಿಂದ 75 ವರ್ಷದ ಡಾಕ್ಯುಮೆಂಟ್ಸ್ ಕ್ಲಿಯರ್ ಆಗಿದೆ. ನಮ್ಮ ಹೆಸರಿಗೆ ಎಲ್ಲ ರಿಜಿಸ್ಟರ್ ಮಾಡಿ ಇಟ್ಕೊಂಡಿದೀವಿ. 100% ಸೆಕ್ಯೂರ್ ಆಗಿದೆ ಮೇಡಮ್. ಜಾಗದ ಬಗ್ಗೆ ಏನ್ ಮಾತಾಡಂಗಿಲ್ಲ. ಓಕೆ ಸರ್, ಇದೆಲ್ಲ ಆಯ್ತು. ಬಟ್ ನಾವೇನಾದ್ರೂ ಜಾಗಕ್ಕೆ ವಿಸಿಟ್ ಮಾಡ್ಬೇಕು ಅಂದ್ರೆ ಅದ್ರದ್ದೇನಾದ್ರೂ ಪ್ರೋಸೆಸ್ ಇದೆಯಾ? ಜಾಗಕ್ಕೆ ವಿಸಿಟ್ ಮಾಡಬೇಕು ಅಂದ್ರೆ ಮೇಡಮ್ ನಿಮಗೆ ಆಫೀಸ್ ಕಡೆಯಿಂದ ಇವಾಗ ನಮಗೆ ಇದು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತ ನಂಬರ್ಗೆ ನೀವು ಕಾಲ್ ಮಾಡ್ಬಿಟ್ಟು ನಮ್ಮ ಎಕ್ಸಿಕ್ಯೂಟಿವ್ಸ್ ಹತ್ರ ಆಗಿರ್ಬೋದು, ಟೆಲಿಕಾಲರ್ಸ್ ಆಗಿರ್ಬೋದು ಕನೆಕ್ಟ್ ಆಗುತ್ತೆ. ಅವ್ರ ಕಡೆಯಿಂದ ಡೀಟೇಲ್ಸ್ ತಗೊಳ್ಳಿ, ಜಾಗದ ಬಗ್ಗೆ ಏನೇನ್ ಬೇಕು, ನಿಮಗೆ ಡೌಟ್ಸ್ ಇದೆ ಎಲ್ಲಾನು ಡೀಟೇಲ್ಸ್ ತಗೊಳ್ಳಿ. ಡೀಟೇಲ್ಸ್ ತಗೊಂಡು ನಿಮಗೆ ನಾವು ವಿಸಿಟಿಂಗ್ ಆಫೀಸಿಗೆ ಬರ್ತೀವಿ ಅಂದ್ರೆ ಫುಲ್ ಫ್ಯಾಮಿಲಿ ನೀವು ಆಫೀಸಿಗೆ ಬಂದ್ರೆ ಆಫೀಸ್ ಕಡೆಯಿಂದ ನಮ್ದು ಕ್ಯಾಬ್ ಫೆಸಿಲಿಟೀಸ್ ಇದೆ, ಫ್ರೀ ವಿಸಿಟಿಂಗ್ಸ್ ಇರುತ್ತೆ, ಕರ್ಕೊಂಡ್ ಬಂದ್ಬಿಟ್ಟು ತೋರಿಸ್ಕೊಂಡು ಹೋಗ್ತಾರೆ. ನೀವು ಸ್ಪಾಟ್ ಅಲ್ಲೇ ಬುಕಿಂಗ್ ಮಾಡ್ಕೋತೀರಾ ಅಂದ್ರೂ ನಿಮಗೆ ನಮ್ಮ ಲೇಔಟ್ ಅಲ್ಲಿ ಎಕ್ಸಿಕ್ಯೂಟಿವ್ಸ್ ರೆಪ್ರೆಸೆಂಟೇಟಿವ್ಸ್ ಇಲ್ಲೇ ಇರ್ತಾರೆ. ಬಂದ್ಬಿಟ್ಟು ನೀವು ಜಾಗ ನೋಡಿ ಓಕೆ ಅಂದ್ರೆ ಇಲ್ಲೇನೆ ಬಿಲ್ ಮಾಡಿಸ್ಕೋಬಹುದು. ಇವ್ರ ಹತ್ರ ಬಿಲ್ ಆಪ್ಷನ್ಸ್ ಎಲ್ಲ ಇರುತ್ತೆ. ಇಲ್ಲೇ ಪೇಮೆಂಟ್ ಮಾಡ್ಬಿಟ್ಟು ಬ್ಲಾಕಿಂಗ್ ಮಾಡ್ಕೊಂಡು ನೀವು ಡಾಕ್ಯುಮೆಂಟ್ ತಗೊಂಡು ಬುಕಿಂಗ್ ಮಾಡ್ಕೋಬಹುದು ಮೇಡಮ್. ಮತ್ತೆ ಆಫೀಸಿಗೆ ಬರೋ ಏನು ಅವಶ್ಯಕತೆ ಇರಲ್ಲ, ಇಲ್ಲೇ ಆಫೀಸಿಗೆ ಬರೋ ಅವಶ್ಯಕತೆ ಏನಿಲ್ಲ. ನೆಕ್ಸ್ಟ್ ಪ್ರೋಸೆಸ್ ಗಳು ನೀವೀಗ ಆಫೀಸ್ ನೋಡ್ಬೇಕು, ಏನಾದ್ರೂ ಒಂದು ಡಾಕ್ಯುಮೆಂಟ್ ಇಸ್ಕೋಬೇಕು, ಈಗ ಮಿಸ್ ಆಗಿರೋ ಡಾಕ್ಯುಮೆಂಟ್ಸ್ ಇರುತ್ತೆ, ಅದಕ್ಕೆ ಆತರ ಏನಾದ್ರು ಇದ್ದಾಗ ನೀವು ಒಂದ್ಸರಿ ಆಫೀಸಿಗೆ ಬಂದ್ಬಿಟ್ಟು ಮೀಟ್ ಮಾಡಿ ನೋಡಿದ್ರೆ ಒಳ್ಳೇದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೌದು ಸರ್, ಸೈಟ್ ಬಗ್ಗೆ ತುಂಬಾ ಚೆನ್ನಾಗಿ ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಲಾಸ್ಟ್ ಗೆ ಕೊನೆಯದಾಗಿ ನಮ್ ಗ್ರಾಹಕರಿಗೆ ಏನ್ ಹೇಳ್ತೀರಾ? ಗ್ರಾಹಕರಿಗೆ ನಾನು ಹೇಳೋದೇನು ಅಂದ್ರೆ ಮೇಡಮ್, ಚೆನ್ನಾಗಿ ಡೆವಲಪ್ಮೆಂಟ್ ಆಗ್ತಾ ಇರುವಂತ ಜಾಗ, ಒಳ್ಳೆ ಲೊಕೇಶನ್ ಅಲ್ಲಿ ಸೈಟ್ ಗಳನ್ನ ಮಾಡಿದೀವಿ. ಆಮೇಲೆ ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ. ಇನ್ನೊಂದು ಮೇನ್ ಏನಂದ್ರೆ ಆಮೇಲೆ ಸೇಫ್ಟಿ ಎಲ್ಲ ಮಾಡ್ಕೊಟ್ಟಿದೀವಿ. ಆಮೇಲೆ ಸರೌಂಡಿಂಗ್ ಸ್ವಲ್ಪ ಇನ್ನು ಡೆವಲಪ್ಮೆಂಟ್ಸ್ ಆಗ್ತಾ ಇರೋದ್ರಿಂದ ಗ್ರಾಹಕರು ಕೇಳ್ತಾರೆ ಇನ್ನು ಈ ತರ ಇದೆಯಲ್ಲ ಸರ್ ಇನ್ನು ಡೆವಲಪ್. ನಾನು ಏನ್ ಹೇಳ್ತೀನಿ ಅಂದ್ರೆ ಗ್ರಾಹಕರಿಗೆ ಡೆವಲಪ್ಮೆಂಟ್ ಆದ್ಮೇಲೆ ಪ್ರೈಸೇ ಬೇರೆ. ನಿಮ್ಮ ಹತ್ರ ಈಗ ನಾನು ಡೆವಲಪ್ಮೆಂಟ್ಸ್ ಆದ್ಮೇಲೆ ಇಲ್ಲಿ 20 ರಿಂದ 25 ಲಕ್ಷಕ್ಕೆ ಮಾರ್ಬೇಕು. ಈಗ ಡೆವಲಪಿಂಗ್ ಆಗ್ತಾ ಇರುವಂತ ಜಾಗ ಆಗಿರೋದ್ರಿಂದ ಈಗ ಪ್ರೆಸೆಂಟ್ ಕೊಡ್ತಾ ಇರೋದು ನಾನು ಈ ಪ್ರೈಸಿಗೆ ಕೊಡ್ತಿದ್ದೀನಿ 14,40,000. ಅದರಲ್ಲೂ ಆಫರ್ಸ್ ಇದೆ ನಿಮಗೆ, ಹಂಗಾಗಿ ನಾನು ಈ ಪ್ರೈಸಿಗೆ ಕೊಡ್ತಾ ಇದ್ದೀನಿ. ಆಮೇಲೆ ನಿಮಗೆ ನಿಯರ್ ಬೈ ಮನೆಗಳಿದೆ, ಆಮೇಲೆ ರೋಡ್ ಇದೆ, 100% ಡೆವಲಪ್ ಆಗುವಂತಾನೆ ಜಾಗ. ಅದೊಂದು ಉದ್ದೇಶಕ್ಕೆ ಆದಷ್ಟು ಬೇಗ ಬಂದ್ಬಿಟ್ಟು ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಮಾಡ್ಬಿಟ್ಟು ಬುಕಿಂಗ್ ಮಾಡ್ಕೊಳ್ಳಿ. ನೀವು ಏನೇನು ಪ್ರೋಸೆಸ್ ಇದೆ ಮಾಡ್ಕೊಳ್ಳಿ. ಒಂದು ಉತ್ತಮವಾಗಿರೋ ಡೆವಲಪರ್ ಕಡೆಯಿಂದ ಸೈಟ್ ನ ತಗೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಈ ಮಾಹಿತಿನ ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸರ್. ವೀಕ್ಷಕರೇ, ನಿಮ್ಗೆ ಇನ್ನ ಏನ್ ಬೇಕು? ಜಾಗ ತುಂಬಾ ಚೆನ್ನಾಗಿದೆ, EMI ಆಪ್ಷನ್ಸ್ ಇದೆ, ಮತ್ತೆ ಸೇಫ್ಟಿ 100% ಇದೆ. ಮೇನ್ ರೋಡ್ ಇಂದ ಜಸ್ಟ್ 600 ಮೀಟರ್ಸ್ ಅಲ್ಲೇ ಮಾಡಿರೋದು. ಇನ್ನ ಹೆಚ್ಚಿನ ಮಾಹಿತಿಗಾಗಿ ಸ್ಕ್ರೀನ್ ಮೇಲೆ ಕಾಣೋ ಈ ನಂಬರ್ಗೆ ಕಾಲ್ ಮಾಡಿ ಮತ್ತೆ ಒಂದು ಉತ್ತಮವಾದ ಡೆವಲಪರ್ಸ್ ಇಂದ ಒಂದು ಸೈಟ್ ಅನ್ನು ನಿಮ್ಮದಾಗಿಸಿಕೊಳ್ಳಿ. ಧನ್ಯವಾದಗಳು.